ಹಲೋ ನನ್ನ ಯೂಟ್ಯೂಬ್ ಕುಟುಂಬದವರೇ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವತ್ತು ನಾನು ಮೀಶೋ ವಿಡಿಯೋ ತೊಗೊಂಡು ಬಂದಿದ್ದೀನಿ. ಮೀಶೋಯಿಂದ ಮತ್ತೊಂದಷ್ಟು ಬಟ್ಟೆ ಶಾಪಿಂಗ್ನ ಮಾಡಿದ್ದೆ. ಆ ಬಟ್ಟೆ ಶಾಪಿಂಗ್ ಮಾಡಿದ್ದನ್ನು ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ಇದು ಯಾವುದೇ ಥರದ್ದು ಪ್ರಮೋಷನ್ ವಿಡಿಯೋ ಅಲ್ಲ, ಹಾಗೆ ಸ್ಪಾನ್ಸರ್ ವಿಡಿಯೋನೂ ಅಲ್ಲ. ನಾನು ತೊಗೊಂಡಿರೋದು, ನನ್ನ ಅವಶ್ಯಕತೆಗೆ ತೊಗೊಂಡಿರೋದನ್ನು ನಾನು ನಿಮ್ಮ ಮುಂದೆ ಹಂಚ್ಕೊತಾ ಇದ್ದೀನಿ. ಬನ್ನಿ, ಯಾವುದ್ಯಾವುದನ್ನು ತೊಗೊಂಡಿದೆ ಅಂತೇಳಿ ಇವತ್ತು ನಿಮಗೆ ರಿವ್ಯೂನ, ಹಾನೆಸ್ಟಾಗಿ ರಿವ್ಯೂನ ಕೊಡ್ತೀನಿ. ಈಗ ತುಂಬಾ ಎಲ್ಲ ಕಡೆ ಸಮ್ಮರ್ ಇದೆ. ನಾವಿರೋ ಪ್ಲೇಸಲ್ಲೇ 42 ಡಿಗ್ರಿ ಇದೆ. ಇನ್ನು ಬೇರೆ ಕಡೆ ಎಲ್ಲ ಎಷ್ಟಿದೆಯೋ ನನಗೆ ಗೊತ್ತಿಲ್ಲ. ಹಾಗಾಗಿ ಇವಾಗ ಸಮ್ಮರಿಗೆ ತುಂಬಾ ಒಳ್ಳೆಯದು ಅಂದರೆ ಕಾಟನ್ ಕುರ್ತಾ ತೊಗೊಂಡಾಗ ತುಂಬಾ ಬೆಸ್ಟ್ ಆಗುತ್ತೆ. ಆ ಕಾರಣಕ್ಕೋಸ್ಕರ ಇವತ್ತು ನಾನು ಕಾಟನ್ ಕುರ್ತಾಗಳದ್ದು ರಿವ್ಯೂನ ಕೊಡ್ತಾ ಇದ್ದೀನಿ. ಬನ್ನಿ, ಯಾವುದೆಲ್ಲ ತೊಗೊಂಡಿದೆ ಹಾನೆಸ್ಟಾಗಿ ನಾನು ನಿಮಗೆ ರಿವ್ಯೂನ ಕೊಡ್ತೀನಿ. ಕಾಟನ್ ಕುರ್ತಾಗಳನ್ನ ತೊಗೊಂಡಿದ್ದೆ. ಇದ್ರದ್ದು ಪ್ರೈಸ್ ಏನು ಮತ್ತು ಕ್ವಾಲಿಟಿ ಹೇಗಿದೆ ಏನು ಅನ್ನೋದನ್ನು ಇವತ್ತು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಮತ್ತು ಹೇಗಿದೆ, ಕ್ವಾಲಿಟಿ ಚೆನ್ನಾಗಿದೆಯಾ, ಮತ್ತು ಯಾವ ಥರ ತೊಗೋಬೇಕು, ಹೇಗೆ ಏನು ಅನ್ನೋದನ್ನು ನಾನು ನಿಮಗೆ ಇವತ್ತು ಹೇಳ್ತಾ ಹೋಗ್ತೀನಿ. ಬಗ್ಗೆ ಹೇಳ್ತೀನಿ. ಈ ಕುರ್ತಾ ಬಂದು ತುಂಬಾ ಚೆನ್ನಾಗಿದೆ ಮತ್ತು ಸಖತ್ತು ಸಾಫ್ಟ್ ಇದೆ. ಫುಲ್ ಕಾಟನ್ ಮೆಟೀರಿಯಲ್ ಬರುತ್ತೆ. ಕಾಟನ್ ಮೆಟೀರಿಯಲಲ್ಲಿ ನಾನು ತೊಗೊಂಡಿರೋದು. ಮತ್ತು ವಿತ್ ದುಪ್ಪಟಾನೂ ಇದೆ, ಹಾಗೆ ಪ್ಲಾಜೋ ಪ್ಯಾಂಟ್ ಕೂಡ ಇದೆ. ನೋಡಿ, ಈ ರೀತಿಯಾಗಿ ಇದೆ. ಮತ್ತು ಇದು ಹಿಂದೆ ಇದು ಸ್ವಲ್ಪ ಕಾಲರ್ ನೆಕ್ ಬರುತ್ತೆ. ಮತ್ತು ಫ್ರಂಟಲ್ಲಿ ವಿ ಶೇಪಲ್ಲಿ ಇಲ್ಲಿ ಬಾರ್ಡರ್ನ ಕೊಟ್ಟಿದ್ದಾರೆ. 3/4 ಸ್ಲೀವ್ಸ್ ಕೂಡ ಬರುತ್ತೆ. 3/4 ಸ್ಲೀವ್ಸ್ ಕೂಡ ಇದೆ. ಯಾವುದೇ ಥರದ್ದು ಲೈನಿಂಗನ್ನು ಹಾಕಿಲ್ಲ, ಲೈನಿಂಗ್ ಇಲ್ಲ. ಬಟ್ ಕಾಟನ್ನು ಮೆಟ್ರಿಯಲ್ ಇದೆ. ತುಂಬಾ ಚೆನ್ನಾಗಿದೆ. ಮೆಟ್ರಿಯಲ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನನಗಂತೂ ಭಾಳನೇ ಖುಷಿ ಆಯಿತು. ಹಾಗೆಯೇ ಇದು ಪ್ಯಾಂಟ್ ಬಂದು ಪ್ಲಾಜೋ ಪ್ಯಾಂಟ್ ಬರುತ್ತೆ. ನೋಡಿ, ಪ್ಲಾಜೋ ಪ್ಯಾಂಟ್ ಇದೆ. ಇದು ಅಷ್ಟೇ, ಯಾವುದೇ ಲೈನಿಂಗ್ ಬರಲ್ಲ. ಮತ್ತು ಸಾಫ್ಟ್ ಕೂಡ ಇದೆ ಪ್ಲಾಜೋ ಪ್ಯಾಂಟ್ ಬಂದು. ಹಾಗೆ ದುಪ್ಪಟ ಕೂಡ ಇದೆ. ಇದಕ್ಕೆ ದುಪ್ಪಟ ಕೂಡ ಬಂದಿದೆ. ಇದು ಕೂಡ ತುಂಬಾ ಚೆನ್ನಾಗಿದೆ. ನೋಡಿ, ತುಂಬಾ ಚೆನ್ನಾಗಿದೆ. ಇದು ಕೂಡ ತುಂಬಾ ಚೆನ್ನಾಗಿದೆ. ಮತ್ತು ಲೆಂತ್ ಕೂಡ ಇದೆ, ಲೆಂತ್ ಕೂಡ ಬರುತ್ತೆ. ತುಂಬ ಚೆನ್ನಾಗಿದೆ. ಸೊ ಪ್ಯಾಂಟು XXL ತೊಗೊಂಡ್ರೆ ನನಗೆ ಸಾಕಾಗುತ್ತೆ. XXL, XXL ತೊಗೊಂಡ್ರೂ ಸಾಕಾಗುತ್ತೆ. ಆದರೆ ಇಲ್ಲಿ ನಾನು ಇದನ್ನು 4XL ತೊಗೊಂಡಿದ್ದೀನಿ. 4XL ತೊಗೊಂಡಿದ್ರು ಕೂಡ ಇದು ಪ್ಯಾಂಟ್ ಸ್ವಲ್ಪ ಈ ಇದ್ರ ಹತ್ರ ಫುಲ್ಲು ಟೈಟ್ ಅನಿಸುತ್ತೆ. ಮತ್ತು ಲೆಂತ್ ಕೂಡ ಸ್ವಲ್ಪ ಕಡಿಮೆನೇ ಇತ್ತು. ಇನ್ನು ಕಾಟನ್ ಅಂದಾಗ ವಾಶ್ ಮಾಡಿದಾಗ ಇನ್ನೂ ಸ್ವಲ್ಪ ಲೆಂತ್ ಕಡಿಮೆ ಆಗುತ್ತೆ. ಅದೊಂದು ಪ್ಯಾಂಟು ಒಂದು ಬಿಟ್ಟರೆ, ಇಲ್ಲ ಅಂದರೆ ಇನ್ನು ಎಲ್ಲ ರೀತಿಯಿಂದನೂ ಈ ಡ್ರೆಸ್ಸು ತುಂಬಾ ಚೆನ್ನಾಗಿದೆ. ನೋಡಿ, ನೆಕ್ ಕೂಡ ಕ್ಲೋಸ್ ಇದೆ, ವಿ ನೆಕ್ ಬರುತ್ತೆ. ತುಂಬಾ ಚೆನ್ನಾಗಿದೆ. ಮತ್ತು ಎಲ್ರಿಗೂ ಕೂಡ ಸೂಟ್ ಆಗುವಂಥ ಡ್ರೆಸ್ಸು. ಸಮ್ಮರಿಗೆ ಕೂಡ ಟ್ಯಾನ್ ಆಗುತ್ತೆ ಅನ್ನೋ ಇದಿಲ್ಲ, ಎಲ್ಲ ಕೂಡ ಕ್ಲೋಸ್ ಆಗುತ್ತೆ. ಮತ್ತು ಸ್ಲೀವ್ಸ್ ಕೂಡ 3/4 ಇದೆ. ನೋಡಿ, ಸ್ಲೀವ್ಸ್ ಕೂಡ 3/4 ಇದೆ. ಮತ್ತು ಎಲ್ಲೂ ಜಾಸ್ತಿ ಒಳಗಡೆ ಎಲ್ಲೂ ಎಕ್ಸ್ಟ್ರಾ ಬಟ್ಟೆ ಇಲ್ಲ, ಆ ರೀತಿಯಾಗಿ ಇದೆ ಡ್ರೆಸ್ಸು. 4XL ತೊಗೊಂಡಿದ್ದೀನಿ. 4XLನ ತೊಗೊಂಡ್ರೂ ಕೂಡ ಸ್ವಲ್ಪ ಟೈಟ್ ಅನಿಸುತ್ತೆ ಪ್ಯಾಂಟ್ ಮಾತ್ರ. ಇಲ್ಲ, ಉಳಿದಿದ್ದೆಲ್ಲ ಚೆನ್ನಾಗಿದೆ. 742 ರೂಪಾಯಿ. ದುಪ್ಪಟ ಮತ್ತು ಪ್ಲಾಜೋ ಪ್ಯಾಂಟು ಇಷ್ಟು ಇದೆ. 742 ರೂಪಾಯಿಗೆ ಇನ್ನೊಂದು ಡ್ರೆಸ್ಸನ್ನು ತೊಗೊಂಡಿದ್ದೀನಿ. ಇದು ಅಷ್ಟೇ, ಫುಲ್ಲು ಕಾಟನ್ ಡ್ರೆಸ್ನ ತೊಗೊಂಡಿದ್ದೀನಿ. ಕಾಟನ್ ಡ್ರೆಸ್ಸು, ಇದು ಕೂಡ ಕಾಟನ್ ಡ್ರೆಸ್ ಬರುತ್ತೆ. ನೋಡಿ, ಕಂಪ್ಲೀಟಾಗಿ ಕಾಟನ್ ಇದೆ. ಇದು ಕೂಡ 3/4 ಸ್ಲೀವ್ಸ್ ಬರುತ್ತೆ. ಬಟ್ ಯಾವುದೇ ಥರದ್ದು ಲೈನಿಂಗ್ ಇಲ್ಲ. ಮತ್ತು ಕಾಲರ್ ನೆಕ್ ಕೂಡ ಬರುತ್ತೆ. ಕಾಲರ್ ನೆಕ್ ಇದೆ. ಮತ್ತು ಎಲ್ಲೂ ಕೂಡ ಸೈಡ್ ಓಪನ್ ಇಲ್ಲ. ಫ್ರಂಟಲ್ಲಿ ಮಾತ್ರ ಸೈಡ್ ಓಪನ್ ಬರುತ್ತೆ. ಈ ರೀತಿಯಾಗಿ ಇದೊಂದಿದೆ. ಮತ್ತು ಇದರಲ್ಲೇ ಕೂಡ ಪ್ಯಾಂಟ್ ಕೂಡ ಬಂದಿದೆ. ನೋಡಿ, ಈ ರೀತಿ ಪ್ಯಾಂಟ್ ಕೂಡ ಬಂದಿದೆ. ನಾನು ಲೆಂತು ಕಡಿಮೆ ಆಗುತ್ತೆ, ಸಾಕಾಗಲ್ಲ ಅಂಥೇಳಿ ನಾನು ಪ್ರತಿಯೊಂದಕ್ಕೂ ಈ ರೀತಿಯಾಗೇ ಎಕ್ಸ್ಟ್ರಾ ಕಾಟನ್ ಲೈನಿಂಗ್ನ ತೊಗೊಂಡು ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಯಾವುದೇ ಪ್ಯಾಂಟನ್ನು ಕೂಡ ಈ ಲೆಂತನ್ನ ತುಂಬ ಕಡಿಮೆ ಕೊಡ್ತಾರೆ. ಈ ಲೆಂತ್ ಕಡಿಮೆ ಕೊಟ್ಟಾಗ ನಾವು ಇಲ್ಲಿ ಈ ಸೈಡು ಮಧ್ಯ ಏನಿದೆ ಕುತ್ಕೊಳ್ಳೋದಕ್ಕೆ ಮತ್ತು ಓಡಾಡೋದಕ್ಕೆ ಹಾಗಲ್ಲ. ಇದೇ ಪ್ಯಾಂಟನ್ನು ನಾವು ಹಾಕ್ಕೋಬೇಕು ಅಂದಾಗ ಈ ರೀತಿಯಾಗಿ ಮಾಡಬೇಕಾಗತ್ತೆ. ಈ ರೀತಿಯಾಗಿ ನಾನು ಸ್ಟಿಚ್ಚನ್ನು
ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇದೊಂದು ಡ್ರೆಸ್ಸು 376 ರೂಪಾಯಿ, 376 ರೂಪಾಯಿ. ಇದು ಪ್ಯಾಂಟು ವಿತ್ತು ಟಾಪ್ ಸಿಕ್ಕಿದೆ. XXL ತೊಗೊಂಡಿದೆ. ಇದು XXL ಕರೆಕ್ಟಾಗಿ ಆಗುತ್ತೆ. ಯಾವುದೇ ಥರದ್ದು ಫಿಟ್ಟಿಂಗು ಏನೂ ಇಲ್ಲ, ಕರೆಕ್ಟಾಗಿದೆ XXL. ಮತ್ತು ನಾನು ಇನ್ನೊಂದು ಕಾಟನ್ ಡ್ರೆಸ್ಸನ್ನು ತೊಗೊಂಡಿದ್ದೀನಿ. ಪಿಂಕ್ ಕಲರು, ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಈ ರೀತಿಯಾಗಿ ಇದು ಕೂಡ ಪ್ಲಾಜೋ ಪ್ಯಾಂಟ್ ಬರುತ್ತೆ. ಪ್ಲಾಜೋ ಪ್ಯಾಂಟ್ ಬಂದು ಎಲಾಸ್ಟಿಕ್ ಬರುತ್ತೆ, ಎಲಾಸ್ಟಿಕ್ ಇದೆ. ಮತ್ತು ಕಾಲ ಹತ್ರ ಕೂಡ ಈ ರೀತಿಯಾಗಿದೆ. ಇದಕ್ಕೂ ಅಷ್ಟೇ ಯಾವುದೇ ಥರದ ಲೈನಿಂಗನ್ನು ಹಾಕಿಲ್ಲ. ಇಲ್ಲಿ ಯಾವುದೇ ಥರದ ಲೈನಿಂಗ್ ಇಲ್ಲ. ಮತ್ತು ಇದಕ್ಕೂ ಕೂಡ ಎಲಾಸ್ಟಿಕ್ ಇದೆ. ಇದಕ್ಕೂ ಕೂಡ ಎಲಾಸ್ಟಿಕ್ ಬರುತ್ತೆ, ಎಲಾಸ್ಟಿಕ್ಕನ್ನು ಹಾಕಿದ್ದಾರೆ. ಮತ್ತು ಹಾಗೆ ಟಾಪ್ ಬಂದು ಈ ರೀತಿಯಾಗಿದೆ. ಟಾಪು ಈ ರೀತಿಯಾಗಿದೆ. ಸ್ಲೀವ್ಸ್ ಕೂಡ 3/4 ಬರುತ್ತೆ. ತುಂಬ ಚೆನ್ನಾಗಿದೆ ಇದು ಕೂಡ. ಮತ್ತು ಇಲ್ಲಿ ಯಾವುದೇ ಥರದ್ದು ಲೈನಿಂಗ್ ಇಲ್ಲ. ಹಾಗೆ ಇದು ಸೈಡ್ ಓಪನು ಕೂಡ ಇದೆ. ಮತ್ತು ಹಾಗೆ ಇಲ್ಲಿ ಫ್ರಂಟ್ ಕೂಡ ಓಪನ್ ಇದೆ. ಕ್ಲೋಸ್ ನೆಕ್ ಬರುತ್ತೆ. ಇದು ಕೂಡ ಕ್ಲೋಸ್ ನೆಕ್ ಇದೆ ನೋಡಿ. ಈ ರೀತಿಯಾಗಿ ಕ್ಲೋಸ್ ನೆಕ್ ಇದೆ. ಇದೂ ಕ್ಲೋಸ್ ನೆಕ್ ಬರುತ್ತೆ. ಕ್ಲೋಸ್ ನೆಕ್ಕಲ್ಲಿದೆ. ಇದೂ ಕಾಟನ್ ಮೆಟೀರಿಯಲು ತುಂಬ ಚೆನ್ನಾಗಿದೆ. ಸಮ್ಮರಿಗಂತೂ ಹೇಳಿ ಮಾಡಿಸಿದಂಥ ಡ್ರೆಸ್ಗಳಿದು. ಇದು ಅಷ್ಟೇ ಹೇಳಿ ಮಾಡಿಸಿದ ಡ್ರೆಸ್. ಇದೂ ಕೂಡ ತುಂಬಾ ಚೆನ್ನಾಗಿದೆ. ಕಲರ್ ಕೂಡ ತುಂಬಾ ಇಷ್ಟ ಆಯಿತು. ಇದು ಅಷ್ಟೇ ಪಿಂಕಲ್ಲಿದೆ. ಸ್ವಲ್ಪ ಡಾರ್ಕ್ ಪಿಂಕ್ ಬರುತ್ತೆ, ಪಿಂಕಲ್ಲಿದೆ. ಮತ್ತು ಫ್ಲವರ್ ಡಿಸೈನ್ ಬಂದಿದೆ. ಫ್ಲವರು ಅಂದರೆ ಎಂಬ್ರಾಯ್ಡಿಂಗ್ ಅಲ್ಲ, ಪ್ರಿಂಟ್ ಬಂದಿದೆ. ಇದು ಕೂಡ ಚೆನ್ನಾಗಿದೆ. ಮಧ್ಯ ಮಧ್ಯ ಈ ಥರ ಡಿಸೈನ್ ಆಗಿ ಬಟನ್ಗಳನ್ನ ಹಾಕಿದ್ದಾರೆ. ಈ ಡ್ರೆಸ್ಸು ಕೂಡ 4XL ಇದೆ. ಕರೆಕ್ಟ್ ಫಿಟ್ಟಿಂಗ್ ಇದೆ. ಯಾವುದೇ ಥರದ್ದು ಒಳಗಡೆ ಏನು ಹೊಲಿಗೆಗಳನ್ನ ಹಾಕಿಲ್ಲ. 4XL. ಪ್ರೈಸ್ ಬಂದು 506 ರೂಪಾಯಿ. 506 ರೂಪಾಯಿಗೆ ಇದು ಕಾಟನ್ ಡ್ರೆಸ್ಸನ್ನು ತೊಗೊಂಡಿದ್ದೀನಿ. ಇದು ರೆಡ್ ಕಲರಲ್ಲಿ ತುಂಬ ಅಂದರೆ ಭಾಳ ಇಷ್ಟ ಆಯಿತು. ಚೆನ್ನಾಗಿದೆ. ಮತ್ತು ಇಲ್ಲಿ ಹಸು ಬರುತ್ತೆ. ಮತ್ತು ಇಲ್ಲಿ ಬಾಳೆ ಗಿಡದ ಥರ ಇದೆ. ತುಂಬಾ ಇಷ್ಟ ಆಯಿತು ನನಗಂತೂ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಮೆಟೀರಿಯಲ್ ಅಂತೂ. ಮತ್ತು ಡಿಸೈನ್ ಅಂತೂ ತುಂಬ ಇಷ್ಟ ಆಯಿತು ನನಗಂತೂ. ಈ ಡಿಸೈನ್ ನೋಡ್ತಿದ್ದಾಗೇ ತೊಗೋಬೇಕಪ್ಪ ಅನಿಸ್ಬಿಡ್ತು ನೋಡಿ. ಈ ರೀತಿಯಾಗಿದೆ ಕಾಟನ್ ಡ್ರೆಸ್ಸು. ಇದು ಕೂಡ ಕಾಲರ್ ನೆಕ್ಕು. ಸಮ್ಮರಿಗೆ ನೆಕ್ಗಳು ಯಾವುದೇ ಥರದ್ದು ಟ್ಯಾನ್ ಕೂಡ ಆಗಲ್ಲ. ಸಮ್ಮರಿಗೆ ಕೂಡ ಚೆನ್ನಾಗಿ ಅನಿಸುತ್ತೆ. ಒಂದು ಸಲ ಟ್ಯಾನ್ ಆಯಿತು ಅಂದರೆ ತುಂಬಾ ಬ್ಲ್ಯಾಕ್ ಅನಿಸ್ತಿರುತ್ತೆ. ಕಲರ್ಗಿರೋರ್ಗಂತೂ ಬೇಗನೆ ಬ್ಲ್ಯಾಕ್ ಅನಿಸ್ತಿರುತ್ತೆ. ಇದು ಕೂಡ ಕಾಟನ್ ಸ್ಲೀವ್ಸ್ ಬರುತ್ತೆ. ಅಂದರೆ ಇಲ್ಲಿ ಹಾಫ್ ಸ್ಲೀವ್ಸ್ ಬರುತ್ತೆ. ಹಾಫ್ ಸ್ಲೀವ್ಸ್ ಬರುತ್ತೆ. ಇದು 3/4 ಸ್ಲೀವ್ಸ್ ಅಲ್ಲ. ಇದು ಅಷ್ಟೇ ಸೈಡ್ ಓಪನ್ ಬರುತ್ತೆ ನೋಡಿ. ಇಲ್ಲಿ ಸೈಡ್ ಓಪನ್ ಬರುತ್ತೆ. ಸೈಡ್ ಓಪನ್ ಬಂದು ಇಲ್ಲಿ ಕೂಡ ಮುಂದೆ ಓಪನ್ ಇದೆ. ಇದು ಕೂಡ ತುಂಬಾ ಚೆನ್ನಾಗಿದೆ. ಇದಕ್ಕೆ ಯಾವುದೇ ಥರದ್ದು ಲೈನಿಂಗ್ ಕ್ಲಾತ್ ಆಗಲಿ ಯಾವುದನ್ನು ಹಾಕಿಲ್ಲ. ಇದೊಂದು ಡ್ರೆಸ್ಸು. ಹಾಗೆ ಇದೊಂದು ಪ್ಯಾಂಟು. ಅದು ಟಾಪ್ ಏನಿದೆ ಆ ಥರ ಬರಲ್ಲ, ಪ್ಯಾಂಟು ಬೇರೆ ಥರನೇ ಬರುತ್ತೆ. ಮತ್ತು ಇದು ಎಲಾಸ್ಟಿಕ್ ಕೂಡ ಇದೆ ನೋಡಿ. ಎಲಾಸ್ಟಿಕ್ ಇದೆ, ಎಲಾಸ್ಟಿಕ್ ಬಂದಿದೆ. ಮತ್ತು ಇದು ಕೂಡ ಪ್ಲಾಜೋ ಪ್ಯಾಂಟ್ ಬರುತ್ತೆ. ಪ್ಲಾಜೋ ಪ್ಯಾಂಟು ಇದು ಅದೇ ರೆಡ್ಡು ಬ್ಲೂನಲ್ಲೇ ಇದೆ. ಮಾತ್ರ ಪ್ಯಾಂಟು ಫ್ಲವರ್ ಬಂದು ಬೇರೆ ಡಿಸೈನ್ ಬರುತ್ತೆ. ಈ ರೀತಿಯಾಗಿ ಇದೊಂದಿದೆ. ಈ ಥರದ್ದು ದುಪ್ಪಟ ಬಂದಿಲ್ಲ ನೋಡಿ. ಈ ರೀತಿಯಾಗಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅದೇ ಚೆನ್ನಾಗಿ ಅನ್ನಿಸ್ತಾ ಇತ್ತು. ರೆಡ್ ಬರುತ್ತೆ. ಇದು ಕಲರ್ ಬಂದು ರೆಡ್ ಇದೆ. ರೆಡ್ ಕಲರ್ ಬರುತ್ತೆ. ಟೊಮೊಟೊ ರೆಡ್ ಅಂತಾರೆ ನೋಡಿ, ಆ ಥರ ರೆಡ್ಡು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದು ಕೂಡ 4XL. 4XLನ ತೊಗೊಂಡಿದ್ದೀನಿ. 4XLಲ್ಲಿ ಪ್ರೈಸ್ ಬಂದು 400 ರುಪೀಸು. 400 ರುಪೀಸ್ಗೆ ನನಗೆ ಏನು ಕುರ್ತಾ ಸೆಟ್ಗಳನ್ನ ತೊಗೊಂಡಿದ್ದೆ ಸಮ್ಮರ್ಗೆ ಅಂತೇಳಿ. ಇದರಲ್ಲಿ ಯಾವುದು ಇಷ್ಟ ಆಯಿತು ನಿಮಗೆ ಏನು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರಿಗೆಲ್ಲ ಮೀಶೋ ಶಾಪಿಂಗ್ ವಿಡಿಯೋ ಇಷ್ಟ ಆಯಿತು, ಇಷ್ಟ ಆದರೆ ಏನು ಮಾಡಬೇಕು, ವಿಡಿಯೋನ ಪೂರ್ತಿ ನೋಡಬೇಕು. ವಿಡಿಯೋ ನೋಡಿದಾದ್ಮೇಲೆ ಲೈಕ್ ಕೊಡಬೇಕು. ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನು ಮರಿಬೇಡಿ. ಮತ್ತು ಹೊಸ ವಿಷಯದೊಂದಿಗೆ, ಹೊಸ ಡ್ರೆಸ್ನೊಂದಿಗೆ ನಿಮ್ಗೆ ಯಾವ ಥರ ಬೇಕು ಏನು ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿದ್ರೆ ನಾನು ಯಾವ ಥರದ ವಿಡಿಯೋ ಮಾಡಬೇಕು ಏನು ಅನ್ನೋದನ್ನು ನೀವು ಹೇಳ್ತಾ ಹೋದರೆ ನಾನು ಮುಂದೆ ಅದೇ ಥರದ ವಿಡಿಯೋಗಳನ್ನ ಮಾಡ್ತಾ ಹೋಗ್ತೀನಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅನ್ನೋದು ಅವಾಗ ನನಗೂ ಅರ್ಥ ಆಗುತ್ತೆ. ಆ ಕಾರಣಕ್ಕೋಸ್ಕರ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದ್ರ ಬಗ್ಗೆನೇ ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ.
ಹಾಗೆಯೇ ಏನು ಮಾಡಬೇಕು, ವಿಡಿಯೋನ ಪೂರ್ತಿ ನೋಡಿ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನು ಮರಿಬೇಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ನ ಯಾರು ವಿಸಿಟ್ ಮಾಡ್ತೀರಾ, ವಿಸಿಟ್ ಮಾಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಬಾಯ್ ಬಾಯ್.